2024ನೇ ಸಾಲಿನ SLC ಎಕ್ಸಾಮ್ 3ನ ಯಾರೆಲ್ಲ ಬರ್ತಿದ್ದೀರಾ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋಗೆ ಸ್ವಾಗತ. 2024ರಲ್ಲಿ SLC ಎಕ್ಸಾಮ್ 2 ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫೇಲ್ ಆದರೆ ಆಗಿದ್ದೀರಾ. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮಾರ್ಕ್ಸನ್ನು ಹೆಚ್ಚಿಸಿಕೊಳ್ಳೋಸ್ಕರ SLC ಎಕ್ಸಾಮ್ 3ನ ಬರ್ತಿದ್ದೀರಾ. ಸೊ ನಿಮಗೊಂದು ಡೌಟ್ ಇದ್ದೇ ಇರ್ತದೆ, SLC ಎಕ್ಸಾಮ್ 3 ಯಾವ ರೀತಿ ಇರ್ತದೆ, ಸೊ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ, ಎಕ್ಸಾಮ್ ಯಾವ ರೀತಿ ಇರ್ತದೆ ಅಂತ ತುಂಬ ಡೌಟ್ ಇರ್ತವೆ. ಆದ್ದರಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡ್ತೀನಿ. ಆದ್ದರಿಂದ ತಪ್ಪದೆ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಲೇಬೇಕು. ಯಾರೆಲ್ಲ ನೋಡಬೇಕು ಅಂದರೆ SL ಎಕ್ಸಾಮ್ 3ಯನ್ನು ಯಾರೆಲ್ಲ ಬರ್ತಿದ್ದೀರಾ, ಸೊ ತಪ್ಪದೆ ಕೊನೆಯವರೆಗೆ ಆದರೆ ನೋಡಲೇಬೇಕು. ತಪ್ಪದೆ ಕೊನೆಯವರೆಗಾದರೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಎಲ್ಲ ಎಜುಕೇಷನ್ ಅಪ್ಡೇಟು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಸೊ ನೀವು ನೆಕ್ಸ್ಟ್ ಕೋರ್ಸ್ ಹೋದ್ಮೇಲೆ ಫಸ್ಟ್ PUC, ಸೊ ಎಲ್ಲ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಸ್ಕಾಲರ್ಶಿಪ್ಸು ಸೊ ಫ್ರೀಯಾಗಿ ಸಿಗ್ತಾ ಇರ್ತವೆ. ಸೊ ಆದ್ದರಿಂದ ತಪ್ಪದೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ ಸಬ್ಸ್ಕ್ರೈಬು, ಅದ್ರ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆದರೆ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕಾಮನ್ ಆಗಿ ಡೌಟ್ ಇರೋದೇನೆಂದರೆ SLC ಎಕ್ಸಾಮ್ 3 ಬಂದುಬಿಟ್ಟು ಈಸಿಯಾಗಿ ನಡೆಸ್ತಾರಾ ಅಥವಾ ಡಿಫಿಕಲ್ಟಾಗಿ ನಡೆಸ್ತಾರಾ ಅಂತ ನೋಡಿ. ಈಗೆಲ್ಲ SLC ಎಕ್ಸಾಮ್ 1, 2 ಯಾವ ರೀತಿ ಇತ್ತು ಅದೇ ರೀತಿ SLC ಎಕ್ಸಾಮ್ 3 ಕೂಡ ಇರ್ತದೆ. ಸೊ ಯಾವುದೇ ರೀತಿ ಚೇಂಜಸ್ ಆದರೆ ಆಗೋದಿಲ್ಲ. ಮತ್ತು ಸ್ಟ್ರಿಕ್ಟು ಕೂಡ SLC ಎಕ್ಸಾಮ್ 2 ಮತ್ತು 1 ರೀತಿಯೇ ಇರ್ತದೆ. ಸೊ SLC ಎಕ್ಸಾಮ್ 3ಯಲ್ಲಿ ಯಾವುದೇ ರೀತಿ ಡಿಫ್ರೆಂಟ್ ಆದರೆ ಏನೂ ಆಗೋದಿಲ್ಲ. ಸೊ ಸೇಮ್ ಎಲ್ಲ ಇರ್ತದೆ. ತುಂಬ ಜನ ಕೇಳ್ತಾ ಇದ್ದೀರಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಾದರೂ ಚೇಂಜ್ ಆಗ್ತದ ಅಂತ. ನೋಡಿ, ಯಾವುದೇ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಚೇಂಜ್ ಆಗೋದಿಲ್ಲ. ಆದಷ್ಟು ನಿಮ್ಮ ಡಿಫಿಕಲ್ಟಿ ಲೆವೆಲ್ನ ಕಡಿಮೆ ಮಾಡ್ತಾರೆ ಹೊರತು ನಿಮಗೆ ಡಿಫಿಕಲ್ಟಿ ಆದರೆ ಜಾಸ್ತಿ ಆದರೆ ಆಗೋದಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗುವಂತೆಯೇ ರೆಡಿ ಮಾಡ್ತಾರೆ ಕ್ವಶನ್ ಪೇಪರ್ನ. ನೀವು ಆದಷ್ಟು ಚೆನ್ನಾಗಿ ಪ್ರಿಪೇರ್ ಆದರೆ ಆಗಿ ಹೋಗಿ. ಈಗಲೇ ನಾನು ಪಾಸಿಂಗ್ ಪ್ಯಾಕೇಜ್ನ ಅಪ್ಲೋಡ್ ಮಾಡಿದ್ದೀನಿ. SLC ಎಕ್ಸಾಮ್ 1ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅವು ಕೂಡ ನಮ್ಮ SLC ಎಕ್ಸಾಮಲ್ಲಿ ಫಿಕ್ಸ್ ಆಗಿ ಅವೇ ಕ್ವಶನ್ ಬರ್ತವೆ. ಅವೆಲ್ಲ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಓದೋದು ಅಂತ ಈಗಲೇ ವಿಡಿಯೋ ಆದರೆ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ನ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಹೋಗಿ ನೋಡಿ, ನಿಮಗೆ ಅರ್ಥ ಆಗ್ತದೆ. ಎಲ್ಲ ಸಬ್ಜೆಕ್ಟ್ನ ಪಾಸಿಂಗ್ ಪ್ಯಾಕೇಜು ಆ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ತಪ್ಪದೆ ಆ ಒಂದು ವಿಡಿಯೋನ ನೋಡಿ. ಲಿಂಕು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ತುಂಬ ಜನ ಕೇಳ್ತಾ ಇದ್ರಿ ಗ್ರೇಸ್ ಮಾರ್ಕ್ಸ್ ಏನಾದ್ರು ಕೊಡ್ತಾರಾ ಅಂತ. ನೋಡಿ, ಗ್ರೇಸ್ ಮಾರ್ಕ್ಸ್ ಆದರೆ ಯಾವುದೇ ರೀತಿ ಆದರೆ ಕೊಡೋದಿಲ್ಲ. ಯಾಕಂದರೆ ಈಗಲೇ SLC ಎಕ್ಸಾಮ್ 1ನಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದರಿಂದ ಅವಾಗ ಮಂಡಳಿಯವರು ಅವತ್ತಿನಿಂದ ಮುಂದಿನ ಪರೀಕ್ಷೆಗೆ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸನ್ನು ಕೊಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ. ಆದರೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನಾಗ್ತದೆ ಅಂದರೆ ನೀವು ಕೆಲವೊಂದಿಷ್ಟು 4-5 ಮಾರ್ಕ್ಸ್ಗಳಲ್ಲಿ 2-3 ಮಾರ್ಕ್ಸ್ಗಳಲ್ಲಿ ಫೇಲ್ ಆಗ್ತಾ ಇರ್ತೀರಾ. ಅಂಥ ಒಂದು ಸಂದರ್ಭದಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡೋ ಚಾನ್ಸಸ್ ತುಂಬ ಇರ್ತದೆ. ಸೊ ಆಲ್ಮೋಸ್ಟು ನೀವೆಲ್ಲ ಪಾಸಿಂಗ್ ಮಾರ್ಕ್ಸ್ನ ಬರದೇ ಬನ್ನಿ. ಯಾಕಂದರೆ ಇದು SLC ಕೊನೆಯ ಎಕ್ಸಾಮ್ ಆಗಿರೋದ್ರಿಂದ ತಪ್ಪದೆ ಕಡ್ಡಾಯವಾಗಿ ಚೆನ್ನಾಗಿ ಓದ್ಕೊಳ್ಳಿ ಮತ್ತು ಪಾಸಿಂಗ್ ಮಾರ್ಕ್ಸ್ನ ಬರೀರಿ. ಇನ್ನೇನು ಆಗಸ್ಟ್ 2 ಬರ್ತಾ ಬಂತು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈಗಲೇ ಪಾಸಿಂಗ್ ಪ್ಯಾಕ್ ಅಪ್ಲೋಡ್ ಮಾಡಿದ್ದೀನಿ, ಅವು ಕೂಡ ಚಾನಲ್ ಇರ್ತದೆ. ತಪ್ಪದೆ ಅವನ್ನು ಕೂಡ ಚೆಕ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.